ಕೂಡ ವಿಚಾರದಲ್ಲಿ ಬಿ ಜೆ ಪಿಯವರು ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ನಾನು ಇಷ್ಟೇ ಕೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಕುಟುಂಬದ ಮೇಲೆ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ತಾನೇ ತನ್ನ ಕುಟುಂಬದ ಮೇಲೆ ಆಪಾದನೆ ಬಂದಾಗ ಒಬ್ಬ ಹೈಕೋರ್ಟ್ ಜಡ್ಜ್, ನಿವೃತ್ತ ಹೈಕೋರ್ಟ್ ಜಡ್ಜ್ ಅವರ ನೇತೃತ್ವದೊಳಗೆ ವಿಚಾರಣಾ ಆಯೋಗವನ್ನು ನೇಮಕ ಮಾಡಿದರು. ಎನ್ಕ್ವೈರಿ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ವಿಚ್ ವಾಸ್ ಹೆಡೆಡ್ ಬೈ ಎ ಹೈಕೋರ್ಟ್ ಜಡ್ಜ್. ಇಂಥದ್ದು ಒಂದು ಉದಾಹರಣೆ ತೋರಿಸ್ರಿ. ಮುಖ್ಯಮಂತ್ರಿ ತನ್ನ ಕುಟುಂಬದ ಮೇಲೆ ಆಪಾದನೆಗಳು ಬಂದಾಗ ಅವರೇ ತನಿಖಾ ಆಯೋಗ, ವಿಚಾರಣಾ ಆಯೋಗವನ್ನು ನೇಮಣಿಕೆ ಮಾಡಿರೋದು. ಎಲ್ಲ ಮುಖ್ಯಮಂತ್ರಿಗಳ ಮೇಲೂ ಬಂದಿದ್ವಲ್ಲ ಆರೋಪ. ದೇವೇಗೌಡರ ಮೇಲೆ ಬಂದಿದ್ದಿಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಬಂದಿದ್ದಿಲ್ಲ, ಯಡಿಯೂರಪ್ಪನವ್ರ ಮೇಲೆ ಬಂದಿದ್ದಿಲ್ಲ, ಜಗದೀಶ್ ಶೆಟ್ಟರ್ ಮೇಲೆ ಬಂದಿದ್ದಿಲ್ಲ, ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ ಬಂದಿದ್ದಿಲ್ಲ. ಇವು ಯಾರು ಒಬ್ಬರು ಮುಖ್ಯಮಂತ್ರಿ ವಿಚಾರಣಾ ಆಯೋಗವನ್ನು ನೇಮಣಿಕೆ ಮಾಡಿದ್ರೆ? ಫಸ್ಟ್ ಟೈಮ್ ಸಿದ್ದರಾಮಯ್ಯ ಹ್ಯಾಸ್ ಟೇಕನ್ ದಟ್ ಬೋಲ್ಡ್ ಸ್ಟ್ಯಾಂಡ್ ಟು ಅಪಾಯಿಂಟ್ ಎ ಎನ್ಕ್ವೈರಿ ಕಮಿಷನ್. ಮತ್ತು ಇಷ್ಟು ಮಾಡಿರೂ ಈಗ ಪಾದಯಾತ್ರೆ ಏನೂ ಅದರಿಂದ ಆಗೋದಿಲ್ಲ ಅಂತ ಗೊತ್ತಾಯಿತು. ರಾಜಭವನವನ್ನು ರಾಜಕೀಕರಣಕ್ಕೆ ಕೈ ಹಾಕ್ತಾ ಇದ್ದಾರೆ. ಮಾನ್ಯ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟರು ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಈ ಪಾದಯಾತ್ರೆಗೆ ರಾಜಕೀಯ ಬಲ ತುಂಬಬೇಕು ಅಂತೇಳಿ ಪಾದಯಾತ್ರೆಗೆ ಬಲ ತುಂಬುವುದಕ್ಕೆ ಶೋಕಾಸ್ ನೋಟಿಸ್ ಕೊಡಬೇಕಾ? 26ನೇ ತಾರೀಕಿಗೆ ಕಂಪ್ಲೇಂಟ್ ತಂದು ಕೊಡ್ತಾರೆ ಅಬ್ರಾಮ್ ಅವರು. ಅವತ್ತೇ ಹಿಂದೇನು ಕಳಿಸಿದ್ರು ಮಾನ್ಯ ರಾಜ್ಯಪಾಲರು, ವಿವರ ಕೇಳಿ ಒಂದು ಪತ್ರ ಕಳಿಸಿದ್ರಲ್ಲ, ಅದಕ್ಕೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹೋಗಿ ಉತ್ತರ ಕೊಟ್ಟು ಬರ್ತಾರೆ. ಸುಮಾರು 1 ಗಂಟೆ ವಿವರಣೆಗಳನ್ನೇನು ಕೊಡಬೇಕು ಕೊಡ್ತಾರೆ. ಅವತ್ತೇ ಸಂಜೆ ಮುಂದೆ ಇನ್ನೂ ಆ ವಿವರಣೆಗಳ ಕಾಗದ ಅವರು ಪರ್ಯೂಸ್ ಸಹಿತ ಮಾಡಿಲ್ಲ, ಆಗಲೇ ಶೋಕಾಸ್ ನೋಟಿಸ್ ಕೊಟ್ಬಿಡ್ತಾರೆ. 26ನೇ ತಾರೀಕಿಗೆ ಕಂಪ್ಲೇಂಟು, ನಮ್ಮ ವರದಿ, ಶೋಕಾಸ್ ನೋಟಿಸ್ ಕೊಡೋದು. ಏನು ಶೋಕಾಸ್ ನೋಟಿಸ್ ಕಾರಣ? ಏನು ವರದಿ ಇದೆಯಾ? ವರದಿ ಮೇಲೆ ಕೇಳ್ತಾರೆ. ಶೋಕಾಸ್ ನೋಟಿಸ್ ಕೊಡೋದ್ರ ಮೂಲಕ ಏನು ರಾಜಭವನ ಒಂದು ಅಪವಿತ್ರವಾಗಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು, ಹಾಕಿದೆ. ರಾಜ್ಯದ ಸರ್ಕಾರವನ್ನು ಅಭದ್ರಗೊಳಿಸುವಂಥ ಪ್ರಯತ್ನ ಇದಾಗಿದೆ. ನಾವೆಲ್ಲರೂ ನೋಡ್ತಾ ಇದ್ದೀವಿ. ಫೆಡ್ರಲ್ ವ್ಯವಸ್ಥೆ ಬಲಗೊಳ್ಳಬೇಕು, ಪ್ರಜಾಪ್ರಭುತ್ವ ಶಕ್ತಿಶಾಲಿ ಆಗಬೇಕು. ಆದರೆ ಅದು ಬಿಟ್ಟು ಇವತ್ತು ನಿಯಮ ಬಾಹಿರವಾಗಿ ಶೋಕಾಸ್ ನೋಟಿಸ್ ಕೊಡಬೇಕು ಅಂತಂದರೆ ಮುಖ್ಯಮಂತ್ರಿಗೆ ಆ ಜವಾಬ್ದಾರಿ ಗಂಭೀರತೆ ಬೇಕಲ್ಲ. ಇವತ್ತು ರಾಜಭವನವನ್ನು ರಾಜಕೀಕರಣಕ್ಕೆ ಉಪಯೋಗ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಹಾಗೂ BJP ಸರ್ಕಾರವನ್ನು, NDA ಸರ್ಕಾರವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದೇನು ಪಾದಯಾತ್ರೆ ಇದೆ, ಇದೊಂದು ರಾಜಕೀಯ ನಾಟಕ. ಹೌಸ್ನೊಳಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಬೇರೆ ಯಾವ ಕಾರಣದಿಂದನೂ ತಗೊಳ್ಳೋದಕ್ಕೆ ಸಾಧ್ಯ ಇತ್ತು, ಮಾಡಲಿಲ್ಲ. ಒಟ್ಟಾರೆ ಚರ್ಚೆ ಬೇಡ, ಅವರಿಗೆ ಕಾನೂನು ನಿಯಮಗಳ ಪಾಲನೆ ಬೇಡ, ಕೇವಲ ಈ ರಾಜಕೀಯ ನಾಟಕಗಳನ್ನು ಮಾಡುವಂಥ ಪ್ರಯತ್ನ ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಕಲಂಕ ತರ್ತಕ್ಕಂಥ, ಗೂಬೆ ಕೂಡಿಸ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.